ರಾಜಲಕ್ಷ್ಮಿ ರೂಮಲ್ಲಿ ಸಿಕ್ತ ನಿಮಗೆ? ಹೌದು ಭಾವನವ್ರೆ. ಯಾವತ್ತೋ ಕೈ ಬಿಟ್ಟಿರೋ ಈ ಹಾಕಿ ಸ್ಟಿಕ್ಕು ಮತ್ತೆ ರಾಜಲಕ್ಷ್ಮಿ ರೂಮ್ ಒಳಗೆ ಹೇಗ್ ಬಂತು? ಈ ಕೋಲ್ ಹೇಗ್ ಬಂತೋ ಗೊತ್ತಿಲ್ಲ. ನೀನ್ ಹೇಳ್ದಾಗಿಂದ ರಾಜಲಕ್ಷ್ಮಿ ಆಟ ಆಡ್ತಿಲ್ಲ ಅಂತ ಜಾನಕಿ ಹೇಳ್ತಿದ್ದಾಳೋ? ಮತ್ತೆ ಈ ಸ್ಟಿಕ್ ಹೇಗ್ ಬಂತು? ನಿಜ ಹೇಳಿ, ಅವಳು ಕಾಲೇಜಿಗೆ ಹೋಗ್ತಾ ಇರೋದು ಓದೋದಕ್ಕ ಅಥವಾ ಹಾಕಿ ಆಡೋದಕ್ಕ? ಅಮ್ಮ, ನನ್ನ ಪ್ರಶ್ನೆಗೆ ಯಾಕಿನ್ನೂ ಉತ್ತರ ಕೊಡ್ತಿಲ್ಲ ಅಂತ ಕೇಳಮ್ಮ. ನಿಮಗೆ ಹೇಳ್ದೇನೆ ರಾಜಿ ಹಾಕಿ ಆಡೋಲ್ಲ ರೀ. ರಾಜಿ ಯಾವತ್ತೂ ನಿಮ್ಮ ಮಾತನ್ನು ಮೀರೋಲ್ಲ. ರಾಜಲಕ್ಷ್ಮಿ ಓದೋದಕ್ಕೆ ಮಾತ್ರ ಹೋಗ್ತಾಳೆ ಅಂತ ಬೀಗರನ್ನು ಒಪ್ಸಿದೀವಿ. ಈಗೇನಾದ್ರೂ ಇವಳು ಆಟ ಆಡ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ಮ ಮೇಲಿರೋ ನಂಬಿಕೆ ಹೋಗುತ್ತೆ. ಹುಷಾರು. ಇಲ್ಲ ರೀ, ಹಾಗೇನೂ ಆಗೋಲ್ಲ. ರಾಜಿ ಖಂಡಿತ ಹಾಕಿ ಆಡೋದಿಲ್ಲ. ಆಡಬಾರ್ದು. Come on! ಸರ್, ರಾಜಲಕ್ಷ್ಮಿ ಬಂದ್ಲು. ಓಕೆ, ಲೆಟ್ಸ್ ಪ್ರಾಕ್ಟೀಸ್ ರಾಜಲಕ್ಷ್ಮಿ. ಹೌದು, ಸ್ಯಾರಿಲ್ ಹೇಗೆ ಆಡ್ತೀಯಾ? ಹಾಕಿ ಡ್ರೆಸ್ ಹಾಕೊಂಬ. ಕಮಾನ್. ವಾಟ್ ಹ್ಯಾಪನ್ ರಾಜಲಕ್ಷ್ಮಿ? ಸೀರಿಯಲ್ ಆಡ್ಬೋದಾ ಸರ್? ನಾನು ಸೀರಿಯಲ್ ಚೆನ್ನಾಗಿ ಆಡ್ತೀನಿ. ನೋ, ಅವತ್ತು ವ್ರತ ಮಾಡ್ತಾ ಇದ್ದೆ ಅಂತ ಎಕ್ಸ್ಕ್ಯೂಸ್ ಮಾಡಿದೆ ಅಷ್ಟೇ. ಇವತ್ತು ಹಾಗೆ ಆಡ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಗೇಮ್ಸ್ ಅಂದ್ರೆ ಕೆಲವು ರೂಲ್ಸ್ ಇರುತ್ತೆ. ಈಗ ನಿನ್ನ ಹತ್ರ ಪ್ರಾಕ್ಟೀಸ್ ಮಾಡಿಸಿ ನಿಮ್ಮನ್ನೆಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಆಡಿಸ್ಬೇಕಂತ ಇದ್ದೆ. ನೀನು ಈ ರೀತಿ ಸೀರಿಯಲ್ ಆಡಿದ್ರೆ ಹೇಗೆ? ನನ್ನ ಹತ್ರ ಡ್ರೆಸ್ ಇಲ್ಲ ಸರ್. ವಾಟ್? ಡ್ರೆಸ್ ಇಲ್ವಾ? ಇಂಥ ಒಳ್ಳೆ ಪ್ಲೇಯರ್ಗೆ ಡ್ರೆಸ್ ಇಲ್ಲ ಅಂದ್ರೆ ಹೇಗೆ? ಓಕೆ, ನಾಟ್ ಎನ್ ಇಶ್ಯೂ. ಕಪಿಲ್ ಸರ್, ಡ್ರೆಸ್ ತಗೊಂಬಾ. ಆಯ್ತು ಸರ್. ಸರ್, ನಾನು ಡ್ರೆಸ್ ಹಾಕೊಳಕ್ ಆಗಲ್ಲ ಸರ್. ಯಾಕಾಗಲ್ಲ? ನೋಡು ರಾಜಲಕ್ಷ್ಮಿ, ನೀನು ಹಾಕಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ ತರ ಡ್ರೆಸ್ ಹಾಕೋಬೇಕಾಗತ್ತೆ. ನೀನು ತುಂಬಾ ಒಳ್ಳೆ ಪ್ಲೇಯರ್, ತುಂಬಾ ಚೆನ್ನಾಗಿ ಆಡ್ತೀಯ ಕೂಡ. ನಿನ್ನ ಆಟ ನೋಡಿ ಪ್ರತಿಯೊಬ್ರು ನಿನ್ನೆ ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಆಗ ನಿನ್ ಬಗ್ಗೆ ನಿನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಾಗತ್ತೆ. ಹೋಗ್ತಾ ಹೋಗ್ತಾ ನೀನ್ ಯಾವ ಸ್ಥಾನದಲ್ಲಿ ಇರ್ತೀಯ ಅಂತ ನಿಂಗೆ ಗೊತ್ತಾಗತ್ತೆ. ಅದ್ ಹಾಗಲ್ಲ ಸರ್. ನಮ್ಮ ಅಪ್ಪಂಗೆ ನಾನು ಈ ತರ ಡ್ರೆಸ್ ಹಾಕೊಳ್ಳೋದು ಇಷ್ಟ ಇಲ್ಲ. ರಾಜಲಕ್ಷ್ಮಿ, ನೀನು ನಿಮ್ಮ ಅಪ್ಪನಿಗೋಸ್ಕರ ಆಡ್ತಾ ಇಲ್ಲ, ನಿನಗೋಸ್ಕರ ಆಡ್ತಿದ್ಯಾ. ನೀನು ಒಬ್ಬರ ಬಗ್ಗೆ ಯೋಚಿಸ್ತಾ ಕೂತ್ರೆ ನೀನು ಅಲ್ಲೇ ಇರ್ತೀಯ. ನಿನ್ ಬಗ್ಗೆ ನೀನು ಯೋಚನೆ ಮಾಡಿದ್ರೆ ಆಕಾಶ ಎತ್ತರಕ್ಕೆ ಬೆಳಿತೀಯ. ಇಲ್ಲಿವರೆಗೂ ನೀನ್ ಮಾಡಿದ್ದ ಅದೇ ಅಲ್ವಾ? ಇವಾಗಾದ್ರೂ ಬದಲಾಗು. ನಿನ್ ಬಗ್ಗೆ ನೀನು ಯೋಚನೆ ಮಾಡು. ಅಷ್ಟಕ್ಕೂ ಹಾಕಿ ಆಡ್ಬೇಕು ಅಂದ್ರೆ ಈ ಡ್ರೆಸ್ನ ಹಾಕೊಳ್ಳೇಬೇಕು. ಫರ್ದರ್ ನೀನು ಮ್ಯಾಚ್ಗಳು ಆಡ್ಬೇಕು ಅಂದ್ರೆ ಈ ಡ್ರೆಸ್ ಎಲ್ಲ ಕಂಪಲ್ಸರಿ. ಸ್ಯಾರಿನ ಅಲೋ ಮಾಡಲ್ಲ. ಈ ವಿಷಯ ನಿನ್ಗೂ ಗೊತ್ತಲ್ವಾ? ರಾಜಲಕ್ಷ್ಮಿ, ಒಂದು ವಿಷಯ, ನಮ್ ಸುತ್ತಮುತ್ತ ಪರಿಸ್ಥಿತಿ ಹೇಗೆ ಇದ್ರು, ನಮ್ಮ ಅಕ್ಕಪಕ್ಕದವ್ರು ಹೇಗೆ ಇದ್ರು ಕೂಡ ನಿನ್ನ ನೀನು ಸಾಬೀತ್ಪಡಿಸ್ಬೇಕು ಅಂದ್ರೆ ನೀನು ನೀನಾಗೇ ಇರ್ಬೇಕು. ಇಲ್ಲಿವರೆಗೂ ನಿನ್ನ ನೋಡಿರೋರು ರಾಜಲಕ್ಷ್ಮಿ ಅಂದ್ರೆ ಒಬ್ಳು ಒಳ್ಳೆ ಹುಡುಗಿ, ಅಮಾಯಕ ಹುಡುಗಿ, ರಾಜಾರಾಮ್ ಅವರ ಮಗಳು ಅನ್ನೋ ಒಂದು ಐಡೆಂಟಿಟಿ ಇದೆ. ಆದ್ರೆ ಇನ್ಮುಂದೆ ರಾಜಲಕ್ಷ್ಮಿ ಅಂದ್ರೆ
ಅಂದ್ಕೊಂಡಿದ್ದನ್ನ ಸಾಧಿಸೋ ಆದಿ ಪರಾಶಕ್ತಿ ಅಂತ ನಿನಗೆ ಅಂತ ಒಂದು ಐಡೆಂಟಿಟಿ ಬರಬೇಕು. ಅದನ್ನ ನೋಡಿ ರಾಜಾರಾಮ್ ಅವರ ಮಗಳು ರಾಜಲಕ್ಷ್ಮಿ ಅಂತ ಹೇಳೋರ್ಗೆಲ್ರು ರಾಜಲಕ್ಷ್ಮಿ ಅವರ ತಂದೆ ರಾಜಾರಾಮ್ ಅಂತ ಹೇಳಬೇಕು. ಒಂದು ಡ್ರೆಸ್ಗೋಸ್ಕರ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಆ ದಿನ ಕಾಲೇಜಲ್ಲಿ ಒಂದು ಸೀಟ್ಗೋಸ್ಕರ ನಿನ್ನಲ್ಲಿದ್ದ ಹಠ ನೋಡ್ದೆ, ಮತ್ತೆ ಆಟದಲ್ಲಿ ನಿನ್ನಲ್ಲಿರೋ ಛಲ ನೋಡ್ದೆ. ನಿನ್ನಂತ ಪ್ಲೇಯರ್ ಈ ತರ ಸಾಧಾರಣ ಊರಲ್ಲಿ ಇರಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಹಾಕಿ ಡ್ರೆಸ್ ಹಾಕೊಂಡು ಹಾಕಿ ಪ್ಲೇಯರ್ ಆಗ್ತೀಯೋ ಅಥವಾ ರಾಮಾಪುರದಲ್ಲಿ ಅಮಾಯಕ ಹುಡುಗಿಯಾಗಿ ಬದುಕ್ತೀಯೋ ನೀನೇ ಯೋಚನೆ ಮಾಡು. ಯಾವುದೇ ತಂದೆ ಆದರೂ ತನ್ನ ಮಕ್ಕಳ ಸಾಧನೆ ನೋಡಿ 10 ಜನರ ಹತ್ರ ಚಪ್ಪಾಳೆ ತಡ್ಸ್ಕೊಂಡಾಗ ಸಿಗುವಂತ ಸಂತೋಷ, ಗೌರವ ಮತ್ತೊಂದಿಲ್ಲ. ಹಾಕಿ ಆಡಿ ನಿಮ್ಮ ತಂದೆ ಹೆಮ್ಮೆ ಪಡೋ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸ್ತೀಯೋ ಅಥವಾ ಸಾಧಾರಣ ರಾಜಾರಾಮ್ ಅವರ ಮಗಳಾಗಿ ಉಳ್ಕೋತೀಯೋ ನೀನೇ ಯೋಚನೆ ಮಾಡು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನೀನು ಆಡ್ಬೇಕು ಅಂದ್ರೆ ಹಾಕಿ ಡ್ರೆಸ್ ಕಂಪಲ್ಸರಿ, ಇಲ್ಲ ಅಂದ್ರೆ ಈ ಕಾಲೇಜಿಂದ ನೀನು ಹೊರಗಡೆ ಹೋಗ್ಬೇಕು. ಕಮಾನ್ ಕಮಾನ್ ಕಮಾನ್, ಲೆಟ್ಸ್ ಪ್ಲೇ. ನೀನು ಆಡ್ಬೇಕು ಅಂದ್ರೆ ಹಾಕಿ ಡ್ರೆಸ್ ಕಂಪಲ್ಸರಿ, ಇಲ್ಲ ಅಂದ್ರೆ ಈ ಕಾಲೇಜಿಂದ ನೀನು ಹೊರಗಡೆ ಹೋಗ್ಬೇಕು. ಹಾಕಿ ಆಡಿ ನಿಮ್ಮ ತಂದೆ ಹೆಮ್ಮೆ ಪಡೋ ಸ್ಥಾನಕ್ಕೆ ತಗೊಂಡೋಗಿ ನಿಲ್ಲಿಸ್ತೀಯೋ ಅಥವಾ ಸಾಧಾರಣ ರಾಜಾರಾಮ್ ಅವರ ಮಗಳಾಗಿ ಉಳ್ಕೋತೀಯೋ ನೀನೇ ಯೋಚನೆ ಮಾಡು. ಈ ಶರ್ಟ್ ಕಲರ್ ಕಾಣಿಸಿದ್ರೆ ಅವನು ಸಿಕ್ತ ಹಾಗೆ. ಅವನು ಎಲ್ಲೇ ಇದ್ರೂ ಹುಡುಕ್ಬೇಕು. ಹಾಯ್ ಆದ್ಯ. ಆದ್ಯ ಆದ್ಯ, ಏನು ಯಾರನ್ನು ಹುಡುಕ್ತಾ ಇರೋ ಹಾಗಿದೆ. ನನ್ನನ್ನೇನಾ? ನಿನ್ಗೋಸ್ಕರ ಏನಲ್ಲ ಬಿಡು. ಆದ್ರೂ ನೀನ್ ಯಾಕೆ ಬಂದೆ ಕಾಲೇಜ್ಗೆ? ಬೆಳಗ್ಗೆ ನಿನಗೆ ಗಿಫ್ಟ್ ಕೊಡ್ಲಿಲ್ವಲ್ಲ, ಗಿಫ್ಟ್ ಕೊಡೋಣ ಅಂತ ಬಂದೆ. ತಗೋ ಆದ್ಯ. ಇರು ಬರ್ತಾ ಇದೀನಿ. ನಿನಗ್ ಬುದ್ಧಿ ಇದೆಯಾ? ಗಿಫ್ಟ್ ನ ಹಾಗ ಕೆಳಗೆ ಹಾಕೋದು. ಸಾರಿ ಡ್ರಮ್ಮು. ಏನ್ ಸಾರಿ? ಎಷ್ಟು ಪ್ರೀತಿಯಿಂದ ತಂದಿದೆ ಗೊತ್ತಾ? ಏನು ಪ್ರೀತಿಯಿಂದ ತಂದ್ಯಾ? ಅಂದ್ರೆ ಅದು ಅಭಿಮಾನದಿಂದ ಕೊಟ್ಟೆ. ಆದ್ರೆ ರಾಜಲಕ್ಷ್ಮಿ ಮತ್ತೆ ಬಿಟ್ಟು ಕೊಟ್ಟಿದ್ ಗಿಫ್ಟ್ ನ ಕಣ್ ಮುಚ್ಕೊಂಡು ತಗೊಂಡ್ಬಿಟ್ಟೆ. ಅದೇ ನಾನ್ ಕೊಟ್ರೆ ಲೈಟ್ ಆಗಿ ತಗೊಂತೀಯಲ್ಲ. ನಾನಂದ್ರೆ ನಿನ್ಗೆ ಅಷ್ಟೊಂದು ಬೇಡವಾಗಿರೋನಾ? ಇದನ್ನ ನೀನು ಮನೆಯಲ್ಲೇ ಎಲ್ಲರ ಮುಂದೆ ಕೊಡ್ಬೋದಿತ್ತಲ್ಲ. ಆದ್ರೂ ನಿನ್ ಗಿಫ್ಟ್ ನನ್ಗೇನ್ ಬೇಕಾಗಿಲ್ಲ. ಚಾರು ಜೊತೆ ಎಂಗೇಜ್ಮೆಂಟ್ ಆಗಿದ್ಯಲ್ಲ, ಏನಾದ್ರೂ ಕೊಡ್ಬೇಕು ಅಂದ್ರೆ ಅವಳಿಗೆ ಕೊಡು. ನಿಮ್ದಾ? ಹೌದು, ನಂದೆ. ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಂಗೆ? ಬುದ್ಧಿನ ನನಗ? ಗಾಜಿದು ಇಲ್ಲೇನೋ ಬಿತ್ತು, ಇಲ್ಲಿ ಬಿದ್ದಿದ್ರೆ? ಇಲ್ಲ, ಅದೇನೋ ಗೊತ್ತಿಲ್ಲದೆ ಹೋಗ್ಲಿ, ಏನು ಮಾಡಕ್ಕಾಗಲ್ಲ. ಪರ್ಸನಾಲಿಟಿ ಸಾಲದು, ತಲೆನೂ ಇರ್ಬೇಕು. ಸರ್ ಸರ್ ಸಾರಿ ನಂದೇ ತಪ್ಪಾಗಿತ್ತು. ತಪ್ ಗಿಪ್ ಅಂದ್ರೆ ಹೇಗ್ ಮೇಡಮ್? ನೀವಾದ್ರೂ ನೋಡ್ಕೋಬೇಕಿತ್ತಲ್ಲ ಮೇಡಮ್. ಸಾರಿ ಸರ್, ಮಿಸ್ ಆಗ್ಬಿದ್ದು. ಅದೇ ನನ್ನ ತಲೆ ಮೇಲೆ ಬಿದ್ದಿದ್ರೆ ಸರಿ. ನೀವ್ ಹೇಳ್ತಾ ಇದೀರಂದ್ರೆ ಓಕೆ. ಇವನು ಇದಾನಲ್ಲ, ಹುಷಾರಾಗಿರೋ. ತಗೋ.
ನನ್ನ ಆದ್ಯ ಅವಳ ಅಮ್ಮ ಇಲ್ದಿರೋ ಕೊರಗನ್ನ ನಾನ್ ತೀರಿಸ್ತೀನಿ ಅಂದ್ಕೊಂಡಿದ್ದಾಳೋ ಏನೋ. ಆದ್ರೆ ನೀನಿಲ್ದಿರೋ ಕೊರಗನ್ನ ಅವಳು ನನಗ್ ತೀರಿಸ್ತಾ ಇದ್ದಾಳೆ. ನಮ್ಮ ರಾಜಲಕ್ಷ್ಮಿಗೋಸ್ಕರ ಅವಳು ಎಷ್ಟೆಲ್ಲ ಒದ್ದಾಡ್ತಿದ್ದಾಳೆ ಗೊತ್ತಾ. ನನ್ನ ರಾಜಿ ಜೀವನನೇ ಬದಲಾಯಿಸ್ಬಿಟ್ಲು. ನನ್ನ ಆದ್ಯನಿಗೆ ನಿನ್ನ ಹಾಗೆ ಕಣೆ, ಒಳ್ಳೇದು ಮಾಡಬೇಕು ಅನ್ನೋ ಗುಣ ಇದೆ. ನಮ್ಮ ಆದ್ಯ ನಿಧಾನವಾಗಿ ಕುಟುಂಬದವ್ರ ಜೊತೆ ಬೆರ್ತು ಹೋಗ್ತಾ ಇದ್ದಾಳೆ ಸಂಧ್ಯಾ. ಎಲ್ಲ ನಾವ್ ಅಂದುಕೊಂಡ ಹಾಗೆ ನಡೆದ್ರೆ ಈ ಕುಟುಂಬದಲ್ಲಿ ಅವಳು ಒಬ್ಳು ಸದಸ್ಯ ಆಗ್ಬಿಡ್ತಾಳೆ. ನಮ್ಮ ಆದ್ಯ 100 ಕಾಲ ಚೆನ್ನಾಗಿ ಬಾಳಿ ಬದುಕ್ತಾಳೆ. ಅಯ್ಯೋ, ಅಯ್ಯೋ, ಏನಾಯ್ತಕ್ಕ? ಸಂಧ್ಯನ್ ಫೋಟೋ ಕೈ ಜಾರಿ ಕೆಳಗೆ ಬಿದ್ದೋಯ್ತು. ಅಯ್ಯಯ್ಯೋ, ಫೋಟೋ ಫ್ರೇಮ್ ಹೊಡೆದೋಯ್ತಲ್ಲ. ತಂಗಿ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ ಅಕ್ಕ ನಿಮ್ಗೆ? ಹೇಗ್ ಬೀಳ್ಸಿದ್ರಿ? ನನಗ್ ಗೊತ್ತಿಲ್ಲ, ಕೈ ಜಾರಿ ಬಿದ್ದೋಯ್ತು ಪಾರ್ವತಿ. ಹುಷಾರಕ್ಕ, ಗಾಜಿನ ಚೂರು ಕೈಗೆ ಚುಚ್ಕೊಳತ್ತೆ. ಏನಕ್ಕ ಕಣ್ಣಲ್ಲಿ ನೀರು? ಗಾಜಿನ ಚೂರು ಚುಚ್ತಾ? ಇಲ್ಲ ಪಾರ್ವತಿ, ಅವಳನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಚಿಕ್ಕ ಗಾಯನೂ ಆಗದಿರೋ ಹಾಗೆ ನಾನು ಅವಳನ್ನ ಮುದ್ದಾಗಿ ಬೆಳೆಸಿದ್ದೆ. ಇವತ್ತು ನನ್ನ ಕೈ ಜಾರಿ ಫೋಟೋ ಬಿದ್ದೋಯ್ತು. ಪಾರ್ವತಿ, ನನ್ನ ಸಂಧ್ಯನ್ಗೆ ಸ್ವಲ್ಪ ನೋವಾದ್ರೂ ಕೂಡ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಯಾಕೆ ಹೀಗಾಯ್ತು? ನಿನಗೆಲ್ಲೋ ನೋವಾಗಿದೆ ಅಂತ ಅನ್ಸುತ್ತೆ ಕಣೆ. ಅಂಥ ತಪ್ಪನ್ನ ನಾನೇನ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಯಾಕೋ ಏನೋ ಅಪಶಕುನ ಅನಿಸ್ತಿದೆ. ಅಯ್ಯೋ ಅಕ್ಕ, ಸತ್ ಹೋಗಿರೋರು ದೇವ್ರಿಗೆ ಸಮಾನ ಅಂತಾರೆ. ಫೋಟೋ ಬಿದ್ರೆ ಏನಾಗತ್ತೆ? ಎಲ್ಲ ಒಳ್ಳೇದೇ ಆಗತ್ತೆ ಬಿಡಿ. ನೀವು ಅನವಶ್ಯಕವಾಗಿ ಮನ್ಸಲ್ಲೇನು ಇಟ್ಕೋಬೇಡಿ. ಏನಪ್ಪ, 2 ಕೋನ ಇಸ್ಕೊಡು. ಆದ್ಯ, ಹೇಳು ಸೀನು. ನಿನಗೆ ಈ ಗಿಫ್ಟ್ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂತ ಗೊತ್ತಾ? ಯಾಕೋ ಮನೇಲಿರೋರೆಲ್ಲ ನಿನಗೆ ಗಿಫ್ಟ್ ಕೊಡ್ದೇನೆ ಬರೀ ರಾಜಲಕ್ಷ್ಮಿಗೆ ಮಾತ್ರ ಗಿಫ್ಟ್ ಕೊಟ್ರಲ್ಲ. ಅದಕ್ಕೆ ನಿನಗೋಸ್ಕರ ಈ ಗಿಫ್ಟ್ನ ತಗೊಂಡ್ ಬರೋಷ್ಟರಲ್ಲಿ ನಮ್ಮಮ್ಮ ಗಿಫ್ಟ್ನ ಕಿತ್ಕೊಬಿಟ್ರು. ರಾಜಲಕ್ಷ್ಮಿಗೆ ಮಾತ್ರ ಕೊಡು ಅಂದ್ರು. ಬೇರೆ ದಾರಿ ಇಲ್ಲದೆ ಮನೇಲಿ ರಾಜಲಕ್ಷ್ಮಿಗೆ ಮಾತ್ರ ಕೊಟ್ಟೆ. ನಿನಗೊಬ್ಬ ಫ್ರೆಂಡ್ ಆಗಿದ್ದು ನಾನು ನಿನಗೆ ಗಿಫ್ಟ್ ಕೊಡ್ಲಿಲ್ಲ ಅಂದಾಗ ನಿನಗೆ ಫೀಲ್ ಆಯ್ತು ಅಂತ ಅರ್ಥ ಆಯ್ತು. ಅದಕ್ಕೆ ನಮ್ಮಮ್ಮ ಕಿತ್ಕೊಂಡಿದ್ದ ಗಿಫ್ಟ್ನ ತಗೊಂಡು ಮನೇಲಿ ಕೊಟ್ಟರೆ ಸರಿ ಇರಲ್ಲ ಅಂತ ಇಲ್ಲಿಗೆ ಬಂದು ಕೊಟ್ಟಿದ್ದು. ನಾನೇನ್ ಫೀಲ್ ಮಾಡ್ಕೊಂಡಿಲ್ಲ ಸೀನು. ಇಲ್ಲ ಆದ್ಯ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ನೀನೇ ಯಾವಾಗ್ಲೂ ಹೇಳ್ತಿರ್ತೀಯ ಅಲ್ವಾ, ನಮ್ಮಮ್ಮ ಇದ್ದಿದ್ರೆ ಪ್ರತಿ ಒಕೇಶನ್ಗೆ, ಪ್ರತಿ ಸ್ಪೆಷಲ್ ಡೇಗೆ ಏನೋ ಒಂದು ಗಿಫ್ಟ್ ಕೊಡ್ತಿದ್ರು ಅಂತ. ನಿಜವಾಗ್ಲೂ ನಿಮ್ಮಮ್ಮ ಇದ್ದಿದ್ರೆ
ಖಂಡಿತ ಏನೋ ಒಂದು ಗಿಫ್ಟ್ನ ಕೊಟ್ಟಿರೋರು. ಅದಕ್ಕೆ ನಿಮ್ಮ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ನಾನೇ ನಿನ್ಗೊಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡೆ. ತಗೋ ಆದ್ಯ. ತಗೋ ಆದ್ಯ. ಛಾಯಾ, ಐಸ್ ಕ್ರೀಮ್ ತಿನ್ನಣ್ವಾ? ಏನ್ ಸೀನು, ಆದ್ಯಾಗ್ ಮಾತ್ರ ಐಸ್ ಕ್ರೀಮಾ, ನಮ್ಗಿಲ್ವಾ? ಯಾಕೆ ಹಾಗೆ ಹೇಳ್ತೀಯ ಛಾಯಾ? ನೀವು ತಗೊಳ್ಳಿ. 2 ಐಸ್ ಕ್ರೀಮ್ ಕೊಡಪ್ಪ. ಮಾವ, ತಗೋ. ಏನಿದು ಗಿಫ್ಟು? ಓ, ಈ ಗಿಫ್ಟಾ? ಆದ್ಯಂಗೆ ಯಾರು ಗಿಫ್ಟ್ ಕೊಡ್ಲಿಲ್ಲ ಅಲ್ವಾ, ಅದಕ್ಕೆ ನಾನ್ ಕೊಡೋಣ ಅಂತ ಇಲ್ಲಿಗೆ ತಗೊಂಡ್ ಬಂದೆ. ಒಳ್ಳೇದು. ಆದ್ಯಾ, ತಗೋ. ಆಮೇಲೆ ತಗೋತೀನಿ ಬಿಡು. ಹಾ, ರಾಜಲಕ್ಷ್ಮಿ, ನಿನಗೆ ಕಾಲೇಜೆಲ್ಲ ಓಕೆ ಅಲ್ವಾ? ನಮ್ಮತ್ತೆ ನನ್ನನ್ನ ರೆಡಿ ಮಾಡಿರೋ ರೀತಿ ಬಿಟ್ರೆ ಬೇರೆ ಎಲ್ಲ ಓಕೆನೆ ಮಾವ. ಅದೇನ್ ಹಾಗೆ ಹೇಳ್ತಿದ್ಯಾ? ನಿನ್ನ ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ಲಿಲ್ವಾ? ಕ್ಲಾಸ್ ರೂಮಲ್ಲೂ ರೇಗಿಸ್ತಿದ್ರಲ್ವಾ? ಹೌದಾ? ಅವ್ರು ಯಾರಂತ ಹೇಳು, ಈಗಲೇ ಹೋಗಿ ಬುದ್ಧಿ ಕಲಿಸ್ತೀನಿ. ಸೀನು, ಕಾಲೇಜಲ್ಲಿ ಇದೆಲ್ಲ ಕಾಮನ್ ಅಂತ ನಿನಗೂ ಗೊತ್ತಲ್ವಾ? ಅದ್ಯಾ, ಯಾಕೆ ಕೋಪ ಮಾಡ್ಕೋತೀಯಾ? ಈಗ ನೀನ್ ಹೋಗಿ ಅವನಿಗೆ ವಾರ್ನಿಂಗ್ ಕೊಟ್ಟು ಬರ್ತೀಯ. ಅದನ್ನ ಮನ್ಸಲ್ಲಿಟ್ಕೊಂಡು ನಾಳೆ ಅವನು ಇನ್ನೂ ಜಾಸ್ತಿ ಅಳ್ಸಿದ್ರೆ ಮತ್ತೆ ಹೊಡಿತ್ಯಾ? ಅವಳಿಗೆ ಅಭ್ಯಾಸ ಆಗ್ಬೇಕು ಕಾಲೇಜ್. ಅವಳೊಬ್ಳೆ ಕಾಲೇಜ್ಗೆ ಬರ್ಬೇಕು ಅಂದ್ರೆ ಇಂಥದ್ದನ್ನೆಲ್ಲ ಎದುರಿಸಿದ್ರೇನೆ ತನ್ನ ಲೈಫನ್ನ ಅವಳು ಲೀಡ್ ಮಾಡೋಕ್ಕಾಗೋದು. ನಮ್ ಸುತ್ತಮುತ್ತ ಪರಿಸ್ಥಿತಿ ಹೇಗೆ ಇದ್ರು, ನಮ್ಮ ಅಕ್ಕಪಕ್ಕದವ್ರು ಹೇಗೆ ಇದ್ರು ಕೂಡ ನಿನ್ನ ನೀನು ಸಾಬೀತುಪಡಿಸ್ಬೇಕು ಅಂದ್ರೆ ನೀನು ನೀನಾಗೇ ಇರ್ಬೇಕು. ನೀನು ಒಬ್ರ ಬಗ್ಗೆ ಯೋಚಿಸ್ತಾ ಕೂತ್ರೆ ನೀನು ಅಲ್ಲೇ ಇರ್ತೀಯ. ನಿನ್ ಬಗ್ಗೆ ನೀನು ಯೋಚನೆ ಮಾಡಿದ್ರೆ ಆಕಾಶ ಎತ್ತರಕ್ಕೆ ಬೆಳಿತೀಯ. ಹೌದು ಮಾವ, ಆದ್ಯ ಹೇಳ್ತಿರೋದು ಕರೆಕ್ಟ್. ನನಗೆ ಈ ಕಾಲೇಜ್, ಈ ವಾತಾವರಣ ಅಭ್ಯಾಸ ಆಗ್ಬೇಕು ಅಲ್ವಾ? ನಾನು ಅಭ್ಯಾಸ ಮಾಡ್ಕೋತೀನಿ. ಗ್ರೇಟ್ ರಾಜಲಕ್ಷ್ಮಿ, ಕಾಲೇಜಿಗೆ ಸೇರಿದ ಮೊದಲನೇ ದಿನಾನೇ ಇಷ್ಟೊಂದು ಬದಲಾವಣೆನಾ? ಸೂಪರ್. ನಿನ್ನಲ್ಲಿ ಇದೇ ಬದಲಾವಣೆ ಬೇಕಾಗಿದ್ದು. ನೀನ್ ಹೀಗೆ ಇರು. ಆದ್ಯ, ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ಒಂದ್ ಸೆಲ್ಫಿ ತಗೊಳ್ಳೋಣವಾ ಪ್ಲೀಸ್?